ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಸುಮಿತ್ರಾ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರೋದು ನಮ್ಮ ರಿಷಬ್ ಶೆಟ್ಟಿ ಅವರ ಬಗ್ಗೆ. ಹೌದು, ಇತ್ತೀಚೆಗೆ ರಿಷಬ್ ಶೆಟ್ಟಿ ಕ್ಯಾಂಪ್ ನಲ್ಲಿ ಏನಾಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಕಾಂತಾರ ಚಾಪ್ಟರ್ 1 ಸಕ್ಸಸ್ ಬಳಿಕ ಡಿವೈನ್ ಸ್ಟಾರ್ ಬದಲಾಗಿ ಬಿಟ್ರ ಅನ್ನೋ ಒಂದು ಚರ್ಚೆ ಜೋರಾಗಿದೆ. ಇನ್ಸ್ಟಾಗ್ರಾಮ್ ನಲ್ಲಿ ಅದು ಸ್ಪಷ್ಟವಾಗಿ ಅರ್ಥವಾಗ್ತಿದೆ. ಒಬ್ಬೊಬ್ಬರನ್ನೇ ಅನ್ಫಾಲೋ ಮಾಡ್ತಾ ಸಾಕಷ್ಟು ಊಹಾಪೋಹಗಳಿಗೆ ಎಡೆ ಮಾಡಿಕೊಡ್ತಿದ್ದಾರೆ. ರಿಷಬ್ ಶೆಟ್ಟಿ ಅವರು ಸದ್ದಿಲ್ಲದೆ ತಮ್ಮ ಆಪ್ತರನ್ನ ಅನ್ಫಾಲೋ ಮಾಡ್ತಿರೋದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಮೊದಲು ಹೊಂಬಾಳೆ ಫಿಲ್ಮ್ಸ್, ರುಕ್ಮಿಣಿ ವಸಂತ್, ರಾಜ್ ಬಿ ಶೆಟ್ಟಿ ಅಷ್ಟೇ ಯಾಕೆ, ಕೊನೆಗೆ ಶೆಟ್ಟಿ ಗ್ಯಾಂಗ್ ಅಲ್ಲಿ ಇರೋ ಇನ್ನೊಬ್ಬರನ್ನು ಸಹ ಅನ್ಫಾಲೋ ಮಾಡಿದ್ದಾರೆ ಅನ್ನೋ ಸುದ್ದಿ ಈಗ ಸಂಚಲನ ಮೂಡಿಸಿದೆ. ಹಾಗಾದ್ರೆ ರಿಷಬ್ ಅವರು ಅನ್ಫಾಲೋ ಮಾಡಿರೋ ಆ ಶೆಟ್ಟಿ ಆದ್ರೂ ಯಾರು? ರಿಷಬ್ ಮನ್ಸಲ್ಲಿ ಏನಿದೆ? ಇವರ ಫ್ರೆಂಡ್ಶಿಪ್ ನಲ್ಲಿ ಏನಾದ್ರೂ ಬಿರುಕು ಮೂಡಿದ್ಯಾ? ಶೆಟ್ಟಿ ಗ್ಯಾಂಗ್ ನಡುವೆ ಏನಾದ್ರೂ ಮನಸ್ತಾಪ ಇದೆಯಾ? ಈ ಎಲ್ಲಾದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಂತಾರ ಸಿನಿಮಾ ರಿಷಬ್ಗೆ ಒಂದು ದೊಡ್ಡ ಹೆಸರು ತಂದ್ಕೊಡ್ತು. ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ದು ಹೊಂಬಾಳೆ ಫಿಲ್ಮ್ಸ್. ಆದ್ರೆ ಯುಗಾದಿ ಹಬ್ಬದ ದಿನ ರಿಷಬ್ ಅವರು ಈ ದೊಡ್ಡ ಪ್ರೊಡಕ್ಷನ್ ಹೌಸ್ ಅನ್ನೇ ಅನ್ಫಾಲೋ ಮಾಡಿದ್ರು. ಇಲ್ಲಿ ಒಂದು ಅಚ್ಚರಿಯ ವಿಷಯ ಅಂದ್ರೆ, ಸಂಸ್ಥೆಯನ್ನ ಅನ್ಫಾಲೋ ಮಾಡಿದ ರಿಷಬ್ ಮಾಲೀಕ ವಿಜಯ್ ಕಿರಂದೂರ್ ಅವರನ್ನು ಮಾತ್ರ ಫಾಲೋ ಮಾಡ್ತಿದ್ರು. ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲಿ ಕೇಳಿ ಬರ್ತಿರೋ ಸುದ್ದಿ ಪ್ರಕಾರ ರಿಷಬ್ ಶೆಟ್ಟಿ ಅವರು ಹೊಂಬಾಳೆ ಫಿಲ್ಮ್ಸ್ ಬದಲಿಗೆ ಮೈತ್ರಿ ಮೂವಿ ಮೇಕರ್ಸ್ ಜೊತೆ ಜೈ ಹನುಮಾನ್ ಚಿತ್ರಕ್ಕೆ ಕೈ ಜೋಡಿಸಿರುವುದು ಅವರ ನಡುವಿನ ಅಸಮಾಧಾನಕ್ಕೆ ಮುಖ್ಯ ಕಾರಣ ಎನ್ನಲಾಗ್ತಿದೆ. ಹೊಂಬಾಳೆ ಫಿಲ್ಮ್ ಸಂಸ್ಥೆಯು ಕಾಂತಾರ ಚಾಪ್ಟರ್ 2 ಅಥವಾ ಅಂಥದ್ದೇ ಮತ್ತೊಂದು ಸಿನಿಮಾ ಮಾಡಲು ಒತ್ತಾಯಿಸಿತ್ತು. ಆದ್ರೆ ರಿಷಬ್ ಶೆಟ್ಟಿ ಅವರು ಇದನ್ನ ನಿರಾಕರಿಸಿ ಬೇರೆ ಒಂದು ಪ್ರಾಜೆಕ್ಟ್ಗೆ ಆದ್ಯತೆ ನೀಡಿದ್ರು ಎಂಬ ವದಂತಿ ಕೂಡ ಇದೆ. ಇನ್ನು ಕೆಲವು ವರದಿಗಳ ಪ್ರಕಾರ ಕಾಂತಾರ ಸಿನಿಮಾದ ಮೇಕಿಂಗ್ ನಲ್ಲಿ ಕ್ರಿಯೇಟಿವ್ ಡಿಫರೆನ್ಸಸ್ ಅಥವಾ ಫೈನಾನ್ಷಿಯಲಿ ಭಿನ್ನಾಭಿಪ್ರಾಯಗಳು ಇರ್ಬೋದು ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಿದೆ. ಇಷ್ಟೆಲ್ಲದ್ರ ಜೊತೆಗೆ ಈ ವಿಷಯ ಇಲ್ಲಿಗೆ ನಿಲ್ಲಿಲ್ಲ. ಕಾಂತಾರ ಚಾಪ್ಟರ್ 1 ಸಿನಿಮಾದ ರುಕ್ಮಿಣಿ ವಸಂತ್ ಅವರನ್ನ ಕೂಡ ರಿಷಬ್ ಶೆಟ್ಟಿ ಅವರು ಅನ್ಫಾಲೋ ಮಾಡಿದ್ದಾರೆ. ಇನ್ನು ರಾಜ್ ಬಿ ಶೆಟ್ಟಿ ಅವರನ್ನ ಸಹ ಅನ್ಫಾಲೋ ಮಾಡಿರೋದ್ರ ಬಗ್ಗೆ ನಮ್ಮ ಸಪ್ತಾಶ್ವ ಟಿವಿಯಲ್ಲಿ ನಾವು ಇದಕ್ಕೂ ಮೊದಲೇ ತಿಳಿಸಿದ್ದೀವಿ. ಇನ್ನು ಶೂಟಿಂಗ್ ಸೆಟ್ ನಲ್ಲಿ ಅಷ್ಟು ಖುಷಿಯಾಗಿದ್ರು, ಈಗ ಯಾಕೆ ಹೀಗೆ ಮಾಡ್ತಿದ್ದಾರೆ? ಈ ಕತೆ ವಿಚಾರಕ್ಕೆ ಏನಾದ್ರೂ ಜಗಳ ಆಡಿದ್ರ ಅಥವಾ ಬೇರೆ ಏನಾದ್ರೂ ಇದ್ಯಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳಿಗೆ ಬೇಸರ ತಂದಿರೋದು ರಿಷಬ್ ಮತ್ತೆ ರಕ್ಷಿತ್ ಅವರ ಸ್ನೇಹದ ಬಗ್ಗೆ. ರಕ್ಷಿತ್ ಮತ್ತೆ ರಿಷಬ್ ಅವರ ಬಾಂಡಿಂಗ್ ನೋಡೋದಾದ್ರೆ, ರಕ್ಷಿತ್ ಶೆಟ್ಟಿ ಅವರು ಮೊದಲ ಚಿತ್ರ ತುಗಲಕ್ ಸೆಟ್ ನಲ್ಲಿ ಇವರಿಬ್ರು ಫಸ್ಟ್ ಭೇಟಿ ಆಗ್ತಾರೆ. ಈ ಚಿತ್ರದಲ್ಲಿ ರಕ್ಷಿತ್ ಅವರು ನಾಯಕರಾಗಿ ನಟಿಸಿದ್ರೆ ರಿಷಬ್ ಅವರು ಖಳನಾಯಕನಾಗಿ ಒಂದು ಪಾತ್ರ ಮಾಡಿದ್ರು. ತುಗಲಕ್ ಸಿನಿಮಾ ಏನಿದೆ, ಆ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟು ಯಶಸ್ಸು ಕಾಣದೇ ಇದ್ರು ಆ ಸೋಲು ಇವರಿಬ್ರನ್ನ ಆಪ್ತ ಗೆಳೆಯರನ್ನಾಗಿ ಮಾಡುತ್ತೆ. ಆ ದಿನಗಳಲ್ಲಿ ರಕ್ಷಿತ್ ಅವರ ಬಳಿ ಹಣ ಇಲ್ಲ ಅಂತ ಅಂದ್ರೆ ರಿಷಬ್ ಅವರು ಸಹಾಯ ಮಾಡ್ತಿದ್ರು. ಹಾಗೆ ರಿಷಬ್ ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ರಕ್ಷಿತ್ ಅವರು ಸಹಾಯ ಮಾಡ್ತಿದ್ರು. ಹೀಗೆಲ್ಲ ಇದ್ದಂತ ಒಂದು ಸ್ನೇಹ. ಅಷ್ಟೇ ಅಲ್ಲದೆ ಜಯನಗರದಿಂದ KG ರಸ್ತೆಯ ಚಿತ್ರಮಂದಿರದವರೆಗೂ ಒಂದೇ ಬೈಕ್ ನಲ್ಲಿ ಹೋಗಿ ತಮ್ಮ ಚಿತ್ರದ ಬಗ್ಗೆ ಪ್ರೇಕ್ಷಕರು ಹೇಗೆಲ್ಲ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಗಂಟೆಗಟ್ಲೆ ಕಾಯ್ತಾ ಕುತ್ಕೊಂಡಿದ್ರು. ಹಾಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು. ದಶಕಗಳ ಕಾಲದಿಂದ ಇಬ್ರು ಜೊತೆಗಿದ್ದವರು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಬಂದವರು ಇವರು. ಇನ್ನು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಉಳಿದವರು ಕಂಡಂತೆ, ರಿಕ್ಕಿ, ಕಿರಿಕ್ ಪಾರ್ಟಿಯಿಂದ ಹಿಡಿದು ಇಲ್ಲಿವರೆಗೆ ಇವರು ಸ್ನೇಹ ಎಲ್ಲರಿಗೂ ಒಂದು ರೀತಿ ಮಾದರಿಯಾಗಿತ್ತು. ಆದ್ರೆ ಈಗ ರಕ್ಷಿತ್ ಶೆಟ್ಟಿ ಅವರನ್ನ ಕೂಡ ರಿಷಬ್ ಶೆಟ್ಟಿ ಅವರು ಅನ್ಫಾಲೋ ಮಾಡಿದ್ದಾರೆ ಅಂದಾಗ ಇವರ ಶೆಟ್ಟಿ ಗ್ಯಾಂಗ್ ಈಗ ಇಲ್ವಾ ಅನ್ನೋ ಒಂದು ಆತಂಕ ಫ್ಯಾನ್ಸ್ ನಲ್ಲಿ ಶುರುವಾಗಿದೆ. ಅಷ್ಟೇ ಅಲ್ಲದೆ ರಿಷಬ್ ಶೆಟ್ಟಿ ಅವರು ಫಾಲೋ ಮಾಡ್ತಿದ್ದ ಎಲ್ಲರನ್ನೂ ಅನ್ಫಾಲೋ ಮಾಡಿ ಕೇವಲ ಅವರ ಪತ್ನಿ ಪ್ರಗತಿ ಶೆಟ್ಟಿ ಮತ್ತು ಅವರ ಪ್ರೊಡಕ್ಷನ್ ಹೌಸ್ ಅನ್ನ ಮಾತ್ರ ಫಾಲೋ ಮಾಡ್ತಿದ್ದಾರೆ. ಅಂದ ಹಾಗೆ ರಿಷಬ್ ಶೆಟ್ಟಿ ಅವರು ನೇರವಾಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಹ್ಯಾಂಡಲ್ ಮಾಡ್ತಿಲ್ಲ. ಅವರ ಡಿಜಿಟಲ್ ಟೀಮ್ ಇದನ್ನ ನೋಡ್ಕೊಳ್ತಿದೆ. 15 ದಿನಗಳ ಹಿಂದೆ ರಿಷಬ್ ಅವರು 140ಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ ಖಾತೆಯನ್ನ ಫಾಲೋ ಮಾಡ್ತಿದ್ರು. ಆದ್ರೆ ಈಗ ಆ ಸಂಖ್ಯೆ 3ಕ್ಕೆ ಇಳಿದಿದೆ. ಇನ್ನೊಂದ್ ಕಡೆ ನೋಡೋದಾದ್ರೆ ಸಿನಿಮಾ ಇಂಡಸ್ಟ್ರಿಲಿ ಇದೆಲ್ಲ ಮಾಮೂಲಿ ಅನ್ನೋ ಮಾತು ಕೇಳಿ ಬರ್ತಿದೆ. ಹೊಸ ಸಿನಿಮಾದ ಪ್ರಚಾರನ ಅಥವಾ ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಹೀಗೆ ಮಾಡ್ತಿದ್ದಾರಾ, ಅಥವಾ ರಿಷಬ್ ಅವರ ಅಕೌಂಟ್ ಏನಾದ್ರೂ ಹ್ಯಾಕ್ ಆಗಿದ್ಯಾ, ಅಥವಾ ಸುಮ್ಮನೆ ಅವರ ಒಂದು ಇನ್ಸ್ಟಾಗ್ರಾಮ್ನ ಕ್ಲೀನ್ ಮಾಡ್ತಿರ್ಬೋದಾ, ಇಲ್ಲ ಈ ಅನ್ಫಾಲೋ ವದಂತಿಯಿಂದ ಎಲ್ಲರನ್ನೂ ಅನ್ಫಾಲೋ ಮಾಡಿದ್ರ ಅನ್ನೋ ಅಂತೆ ಕಂತೆ ತುಂಬಾ ಇದೆ.
ಸದ್ಯಕ್ಕಂತೂ ರಿಷಬ್ ಶೆಟ್ಟಿ ಅವರ ಈ ನಡೆಗೆ ಯಾರ ಹತ್ತಿರವೂ ಅಧಿಕೃತ ಉತ್ತರ ಇಲ್ಲ. ರಿಷಬ್ ಅವರೇ ಮುಂದಕ್ಕೆ ಬಂದು ಈ ಬಗ್ಗೆ ಏನಾದ್ರೂ ಸ್ಪಷ್ಟನೆ ನೀಡೋವರೆಗೂ ಈ ಚರ್ಚೆ ನಿಲ್ಲಲ್ಲ. ಏನೇ ಆದ್ರೂ ನಮ್ಮ ಕನ್ನಡದ ಪ್ರತಿಭೆಗಳು ಮತ್ತೆ ಒಂದಾಗಿ ಕಾಣಲಿ ಅನ್ನೋದು ನಮ್ಮ ಆಶಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಬರೀ ಸೋಷಿಯಲ್ ಮೀಡಿಯಾ ಸ್ಟಂಟ್ ಅಂತ ನಿಮ್ಗೆ ಅನ್ಸ್ತಿದ್ಯಾ ಅಥವಾ ನಿಜವಾಗೂ ಏನಾದ್ರೂ ಜಗಳ ಆಡಿದ್ದಾರೆ ಅಂತ ಅನ್ಸ್ತಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಆಗಿತ್ತು ರಿಷಬ್ ಶೆಟ್ಟಿ ಅವರ ಅನ್ಫಾಲೋ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಸಪ್ತಾಶ್ವ ಟಿವಿ.